ಅದರಿಂದ ಇವತ್ತು ನಮ್ಮ ವಿಶೇಷವಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಬಿ ಜೆ ಪಿಯಿಂದಲೇ ಅಭ್ಯರ್ಥಿಯಾಗಿಂತ ಸೂಚನೆ ಕೊಟ್ಟಿದ್ದು ನಾನೇ ಕೊಟ್ಟಿದ್ದೇನೆ. ದೇವೇಗೌಡರು ಒಪ್ಪಿರಲಿಲ್ಲ, ಯಾವುದೇ ಕಾರಣಕ್ಕೂ ಬಿ ಜೆ ಪಿ ನಿಲ್ಲಬಾರದು ಅಂದರು. ಕೊನೆಗೆ ನಾನು ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ 2 ಗಂಟೆಗಳ ಕಾಲ ಅವರು ಮನವೊಲಿಸಿದ್ದೇನೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ಏನೋ ಒಂದು ದೂರದೃಷ್ಟಿ ಇಟ್ಕೊಂಡಿದ್ದೇನೆ. ಇವತ್ತೇನು 18 ಲಕ್ಷ ಮತದಾರರು ಈ 3 ಕ್ಷೇತ್ರದಲ್ಲಿದ್ದಾರೆ. ಬೆಂಗಳೂರು ನಗರದಲ್ಲಿ ನಮ್ಮ ಭಾಗದಲ್ಲಿ ಕೇವಲ 11 ಲಕ್ಷ ಮತದಾರನಿದ್ದಾರೆ. ಅದು ಎಲ್ಲದರ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಹೆಚ್ಚಿನ ಮತದಾರರು ಉತ್ತರ ಇಂಡಿಯಾದಿಂದ ಬಂದಿರತಕ್ಕಂಥವರಿದ್ದಾರೆ. ನಮ್ಮ ಪಕ್ಷದ ಚಿಹ್ನೆಯ ಬಗ್ಗೆ ಕೆಲವರಿಗೆ ಸರಿಯಾದ ರೀತಿ ಮಾಹಿತಿಗಳಿಲ್ಲ. ಅದೆಲ್ಲವನ್ನು ಲೆಕ್ಕಾಚಾರ ಮಾಡಿ ನಾನು ಅವರನ್ನು ಬಿ ಜೆ ಪಿಯಿಂದ ನಿಲ್ಲಿ ಅಂತಕ್ಕಂಥ ಸೂಚನೆ ಒತ್ತಡ ಹಾಕಿರ್ತಕ್ಕಂಥವ್ನು ನಾನು ಹಾಕಿದ್ದೇನೆ ಹೊರತು ಅವರು ಮಂಜುನಾಥ್ ಅವರು ಏನೋ ಇವತ್ತು ಕೆಟ್ಟ ರೀತಿಯಲ್ಲಿ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಅವನೇನೋ ದೊಡ್ಡ ನಮ್ಮ ರಾಮನಗರ ಜಿಲ್ಲೆ ಅಭಿವೃದ್ಧಿ ಮಾಡಿರ್ತಕ್ಕಂಥವನು ಅವನ ಹೆಸರನ್ನು ಹೇಳಲಿಕ್ಕೂ ನನಗೆ ಇವತ್ತು ಬರೋದಿಲ್ಲ. ಇವತ್ತು ಒಂದು ಮಾತು ಹೇಳ್ತೇನೆ, ಇವತ್ತು ನಿಲ್ಲಿಸಿರ್ತಕ್ಕಂಥದ್ದು ಅವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು. ಈ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದಿಂದ ಒಬ್ಬ ಉತ್ತಮವಾದಂಥ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಕೊಡುಗೆಯಾಗಿ ಈ ಭಾಗದ ಜನತೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ತೆಗೆದುಕೊಂಡಂಥ ನಿರ್ಧಾರ. ಚುನಾವಣೆಯಲ್ಲಿ ಎದುರಿಸಲಿಕ್ಕೆ ಸಿದ್ಧ ಇದ್ದೇವೆ. ನಿಮ್ಮ ಮಾತುಗಳು, ನಿಮ್ಮ ಗರ್ವ, ನಿಮ್ಮ ಹಣದ ದುರಹಂಕಾರ ಏನಿದೆ ಅದಕ್ಕೆ ಜನತೆ ಪಾಠ ಕಲಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಎಲ್ಲ ಸಹೋದರಿಯರಿಗೆ, ಹಿರಿಯರಿಗೆ ಈ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೇನೆ. ಇವತ್ತು ಈ ಭಾಗದಲ್ಲಿ 3 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕೊಡುಗೆಯೂ ಸಹ ಇವತ್ತು ಈ ಚುನಾವಣೆಯಲ್ಲಿ ಈ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.